SIP ಮಾಡಿ 1 ಕೋಟಿ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಹಾಗೆ ಎಷ್ಟು ವರ್ಷ ತಗೊಳುತ್ತೆ ಅಂತ ಈ ರೀಲ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ರೀಲ್ ಸೇವ್ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ಇರುತ್ತೆ. ನಾನು ಇಯರ್ ಆನ್ ಇಯರ್ 15% ರಿಟರ್ನ್ಸ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದೀನಿ. ಮಂತ್ಲಿ 1,000 ರೂಪಾಯಿ SIP ಮಾಡಿದ್ರೆ 33 ವರ್ಷ ಬೇಕಾಗುತ್ತೆ ನೀವು 1 ಕೋಟಿನ ಅಚೀವ್ ಮಾಡೋದಕ್ಕೆ. ಒಂದ್ ಸ್ವಲ್ಪ ಜಾಸ್ತಿ ಮಾಡಿ ಮಂತ್ಲಿ 2,000 SIP ಮಾಡಿದ್ರೆ 27 ವರ್ಷಕ್ಕೆ ನೀವು 1 ಕೋಟಿನ ಅಚೀವ್ ಮಾಡಬಹುದು. ಇನ್ನ ಸ್ವಲ್ಪ ಜಾಸ್ತಿ ಮಾಡಿ ಮಂತ್ಲಿ 5,000 SIP ಮಾಡಿದ್ರೆ 22 ವರ್ಷಕ್ಕೆ ನೀವು 1 ಕೋಟಿನ ಅಚೀವ್ ಮಾಡಬಹುದು. ನೀವು ಇನ್ನ ಸ್ವಲ್ಪ ಬೇಗ 1 ಕೋಟಿ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಬೇಕು, ಸ್ವಲ್ಪ ಬೇಗ ದುಡ್ಡು ಬೇಕು ಅಂತಂದ್ರೆ ಈ ಪ್ರಾಸೆಸ್ ಅನ್ನ ಸ್ವಲ್ಪ ಸ್ಪೀಡ್ ಮಾಡೋಣ. ಇಯರ್ ಆನ್ ಇಯರ್ ಒಂದು 10% ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟೆಪ್ ಅಪ್ ಮಾಡಿದ್ರೆ ಮಂತ್ಲಿ 1,000 SIP ಮಾಡಿ 1 ಕೋಟಿ ಅಚೀವ್ ಮಾಡೋದಕ್ಕೆ 29 ವರ್ಷ ತಗೊಳುತ್ತೆ. ಹಾಗೆ ಮಂತ್ಲಿ 2,000 SIP ಮಾಡೋರಿಗೆ 24 ವರ್ಷ ಸಾಕು. ಹಾಗೆ ಮಂತ್ಲಿ 5,000 SIP ಮಾಡೋದಕ್ಕೆ 19 ವರ್ಷ ಸಾಕು 1 ಕೋಟಿ ವೆಲ್ತ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ. ಸ್ಟೆಪ್ ಅಪ್ SIP ಅಲ್ಲಿ ಈ ರೀತಿ ಆಪರ್ಚುನಿಟಿ ಇದೆ, ನೀವು ಯೂಸ್ ಮಾಡ್ಕೋಬಹುದು. ಬಟ್ ನೀವು ಇನ್ವೆಸ್ಟ್ಮೆಂಟ್ ಅನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ನೀವು ತುಂಬಾ ಲಾಂಗ್ ಟರ್ಮ್ ಒಂದು 20 ವರ್ಷದ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀರಾ ಅಂತಂದ್ರೆ ಯಾವುದೇ ರೀತಿ ಸ್ಟೆಪ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೇಗ ದುಡ್ಡು ಬೇಕು ಅಂತಂದ್ರೆ ಸ್ಟೆಪ್ ಅಪ್ ಮಾಡಿದ್ರೆ ನೀವು ಬೇಗ ನಿಮ್ಮ ಒಂದು ಟಾರ್ಗೆಟ್ ಅನ್ನ ಅಚೀವ್ ಮಾಡ್ತಾ ಹೋಗ್ಬೋದು. ನಿಮ್ಮ ಏಜ್ ಏನಾದ್ರು ಚಿಕ್ಕದಿದ್ರೆ ಇವಾಗಲೇ SIP ನ ಸ್ಟಾರ್ಟ್ ಮಾಡಿ, ಬೇಗ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಿ ಲೈಫ್ ಅಲ್ಲಿ ಆರಾಮಾಗಿರಿ. ಈ ರೀಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ ಫಿನಾನ್ಷಿಯಲ್ ಕಂಟೆಂಟ್ಗೋಸ್ಕರ ನಮ್ಮ ಪೇಜ್ ನ ಫಾಲೋ ಮಾಡಿ. ಧನ್ಯವಾದ.